ಇಲ್ಲೊಬ್ಬ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಮಕ್ಕಳಿಂದ ಸ್ವಲ್ಪ ಹಣ ಸಂಗ್ರಹಿಸಿ ತಮ್ಮ ಕೈಯಿಂದ ಹೆಚ್ಚಿನ ಹಣವನ್ನು ಹಾಕಿ ತಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನ ವಿಮಾನದಲ್ಲಿ ಮುಂಬೈ ದೆಹಲಿ ಪ್ರವಾಸ ಮಾಡಿಸಿದ್ದಾರೆ. ಅದು ಯಾವೂರು ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ವಿಮಾನ ನಿಲ್ದಾಣದ ಟ್ರಾಲಿಗಳಲ್ಲಿ ತಮ್ಮ ಬ್ಯಾಗ್ಗಳನ್ನ ಇಟ್ಟುಕೊಂಡು ಕುತೂಹಲದಿಂದ ವಿಮಾನ ನಿಲ್ದಾಣದಲ್ಲಿ ಹೋಗ್ತಾ ಇರುವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳು. ಈ ಶಾಲೆ ಇರೋದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿ ಗ್ರಾಮದಲ್ಲಿ. ಇದು ಕನ್ನಡ ಮಾಧ್ಯಮ ಶಾಲೆ. ಈ ಗ್ರಾಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕರ್ನಾಟಕದ ಗಡಿ ಗ್ರಾಮವಾಗಿದೆ. ಇದು ಅಪ್ಪಟ ಕನ್ನಡಿಗರ ಗ್ರಾಮ. ಈ ಶಾಲೆಗೆ ಕಳೆದ 1.5 ವರ್ಷದ ಹಿಂದೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಬಂದಿರುವ ಮಹಾಂತೇಶ್ವರ ಕಟ್ಟಿಮನಿ ಅವರು ಕಳೆದ ವರ್ಷ ಶಾಲೆಯ ಮಕ್ಕಳನ್ನ ರೈಲಿನ ಮೂಲಕ ಮುಂಬೈ ಹಾಗೂ ಮುಂಬೈನಿಂದ ವಿಮಾನದ ಮೂಲಕ ಬೆಂಗಳೂರು ಪ್ರವಾಸ ಮಾಡಿಸಿದ್ದಾರೆ. ಈ ಬಾರಿಯೂ ರೈಲು ಮೂಲಕ ಮುಂಬೈ, ನಂತರ ಮುಂಬೈನಿಂದ ದೆಹಲಿಗೆ ಮಕ್ಕಳನ್ನ ವಿಮಾನ ಪ್ರವಾಸ ಮಾಡಿಸಿ ದೆಹಲಿ ಸಂಸತ್ ಭವನ, ರಾಷ್ಟ್ರಪತಿ ಭವನ ಹಾಗೂ ಕೆಂಪುಕೋಟೆ ಸೇರಿದಂತೆ ಐತಿಹಾಸಿಕ ಸ್ಥಳಗಳನ್ನ ತೋರಿಸಿಕೊಂಡು ಬಂದಿದ್ದಾರೆ. ಮುಖ್ಯ ಗುರುಗಳಾದ ಮಹಾಂತೇಶ್ವರ ಕಟ್ಟಿಮನಿ ಅವರ ವಿಮಾನ ಪ್ರವಾಸದಿಂದ ಶಾಲೆಯ ಮಕ್ಕಳು ಹಾಗೂ ಅವರ ಪಾಲಕರು ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಮಕ್ಕಳು ಈ ಹಳ್ಳಿಯಲ್ಲಿ ಆಕಾಶದಲ್ಲಿ ಹಾರಾಡುವ ವಿಮಾನವನ್ನ ನೋಡಿ ಖುಷಿ ಪಡ್ತಿದ್ರು. ಈಗ ಮಹಾಂತೇಶ್ವರ ಕಟ್ಟಿಮನಿ ಸರ್ ಅವರಿಂದ ವಿಮಾನವನ್ನ ಏರಿ ದೆಹಲಿ ನೋಡಿ ಬಂದಿದ್ದಾಗಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಸರ್ ಶ್ರೀ ಮಹಾಂತೇಶ್ವರ ಕಟ್ಟಿಮನಿ ಸರ್ 2 ವರ್ಷ ಆಯಿತು ಬಡ ಮಕ್ಕಳಿಗೆ ವಿಮಾನ ಪ್ರವಾಸ ಮಾಡ್ಲಿಕತ್ತಾರೆ ರೀ. ಅದು ಹೋದ ವರ್ಷ ಇಲ್ಲಿದಿಂದ ಸೊಲ್ಲಾಪುರ ರೀ, ಸೊಲ್ಲಾಪುರದಿಂದ ಮುಂಬೈ ಟು ಸೊಲ್ಲಾಪುರದ ಫ್ಲೈಟಿಗೆ ರೀ, ಇದಕ್ಕೆ ರೀ ರೈಲ್ವೆಕ್ಕೆ ಒಂದು ಮುಂಬೈದಿಂದ ಬೆಂಗಳೂರು ವಿಮಾನ. ಮತ್ತು ಈ ವರ್ಷ ಇಲ್ಲಿ ಸೊಲ್ಲಾಪುರ ರೀ, ಸೊಲ್ಲಾಪುರದಿಂದ ಮುಂಬೈದಿಂದ ದಿಲ್ಲಿಗೆ ವಿಮಾನ ಹೋಗಿ ಬಂದರೆ ಎಲ್ಲ ಐತಿಹಾಸಿಕ ಸ್ಥಳಗಳು ತೋರಿಸ್ಕೊಂಬಂದಾರೆ. ಆಯಿತು 7 ದಿವಸ ಪ್ರವಾಸದ ಎಲ್ಲ ಊಟ ಉಪಚಾರ ಎಲ್ಲ ವ್ಯವಸ್ಥಿತ ಮಾಡ್ಕೊಂಡು ಬಂದಾರೆ. ಅಂದರೆ ಈಗಿಂದು ದಿನಮಾನದಾಗ ಜಿಲ್ಲಾ ಪರಿಷತ್ ಗರೀಬ್ ಮಕ್ಕಳಿಗೆ ವಿಮಾನ ಪ್ರವಾಸ ಮಾಡಿದವ್ರು ಅಂದ್ರೆ ನಮ್ಮದು ಮಹಾಂತೇಶ್ವರ ಕಟ್ಟಿಮನಿ ಸರ್. ಅದು ನಮಗೆ ಎಲ್ಲರಿಗೆ ಪಾಲಕರಿಗೆ ಖುಷಿ ಅನ್ನಿಸ್ತದೆ ರೀ. ಈ ಶಾಲೆಯ ಮುಖ್ಯ ಗುರುಗಳಾದ ಮಹಾಂತೇಶ್ವರ ಕಟ್ಟಿಮನಿ ಅವರು ಈ ಹಿಂದೆ ಕಾರ್ಯನಿರ್ವಹಿಸಿದ 3 ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೂ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಪ್ರವಾಸ ಮಾಡಿಸಿದ್ದಾರೆ. ಅದೇ ರೀತಿ ಕಳೆದ 1.5 ವರ್ಷದ ಹಿಂದೆ ಅವರು ಮೈಂದರ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೂ 2 ಬಾರಿ ವಿಮಾನ ಪ್ರವಾಸ ಮಾಡಿಸಿದ್ದಾರೆ. ಅಲ್ಪ ಸ್ವಲ್ಪ ಹಣವನ್ನ ಮಕ್ಕಳಿಂದ ಸಂಗ್ರಹಿಸಿ ಉಳಿದ ಹಣವನ್ನ ತಮ್ಮ ಕೈಯಿಂದ ಖರ್ಚು ಮಾಡುವ ಮೂಲಕ ಬಡ ಮಕ್ಕಳ ವಿಮಾನ ಏರುವ ಕನಸನ್ನ ನನಸು ಮಾಡಿದ್ದಾರೆ. ಮಕ್ಕಳನ್ನ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಪ್ರವಾಸ ಮಾಡಿಸಿರುವ ಕುರಿತು ಮಹಾಂತೇಶ್ ಕಟ್ಟಿಮನಿ ಮತ್ತು ಮಕ್ಕಳು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ರೀ ದಿಲ್ಲಿ ಮುಂಬೈ ಕರ್ಕೊಂಡು ಹೋಗ್ಯಾರಿ. ಪೈಲ ಇಲ್ಲಿದು ಸೊಲ್ಲಾಪುರಕ್ಕೆ ಹೋದೇವ್ರಿ. ಸೊಲ್ಲಾಪುರಕ್ಕೆ ಹೋಗೋಣ, ಅಲ್ಲಿ ಟ್ರೈನ್ ಬರತನ 10:10ವರೆಗೆ ಟ್ರೈನ್ ಬಿಡ್ತೀರಿ. ನಾವು ಕುಂಡ್ರನ ಬಿಡೋಣ ಮುಂಬೈಗೆ ಹೋದೇವ್ರಿ. ಮುಂಬೈ ಹೋಗೋಣ, ಅಲ್ಲಿ ಗೇಟ್ ಆಫ್ ಅಲ್ಲಿ ಜಳಕಾತ್ ಮಾಡ್ದೇವ್ರಿ, ಎಲ್ಲ ನಾಷ್ಟಾತ್ ಮಾಡ್ದೇವ್ರಿ. ಮಾಡೋದಾಗನ ಗೇಟ್ ಆಫ್ ಇಂಡಿಯಾ ಮತ್ತು ವಿಧಾನ ಎಲ್ಲ ನೋಡಕ್ಕೆ ಹೋದೇವ್ರಿ. ಸಿದ್ಧಿವಿನಾಯಕ್ ನೋಡ್ದೇವ್ರಿ. ನೋಡೋದಾಗನ ಇದ್ರ ಕಡೆ ಸಂಜೆ ಆಗನ್ರಿ ಏರ್ಪೋರ್ಟ್ಗೆ ಹೋದೇವ್ರಿ. ಏರ್ಪೋರ್ಟ್ನಾಗ ಅಲ್ಲೇ ಎಲ್ಲ ಉಂಡಿ ಎಲ್ಲ ಮಾಡಿ ಅಲ್ಲೇ ಒಂದು ದಿವಸ ಮುಕ್ಕಾಂ ಮಾಡ್ದೇವ್ರಿ. ನಂಗೆ ಅಲ್ಲಿ ವಿಮಾನ ಕುಂಡ್ರಪ್ಲ ಅನ್ನಿಸ್ತೈತ್ರಿ. ನಾ ಪೈಲ ನೋಡನ್ರಿ ಅದ್ರಾಗ ಹೆಂಗೆ ಇರ್ತದ, ಅದು ಎಷ್ಟು ದೊಡ್ಡದು ಇರ್ತದ. ಅದ್ರಾಗ ನಂಗೆ ಭಾಳ ಆಸೆ ಐತ್ರಿ ಅದ್ರ ಒಳಗೆ ಕುಂಡ್ರದ್ರಿ. ಅದನ್ನು ನಮ್ಮ ಕಟ್ಟಿಮನಿ ಸರ್ ನನ್ನ ಆಸೆ ಪೂರ್ಣ ಮಾಡೋರಿ. ಅದ್ರಾಗ ಕುಂಡ್ರ ನಂಗೆ ಭಾಳ ಚಂದ ಅನ್ನಿಸ್ತೀರಿ. ನಂಗೆ ಸಂತೋಷ ಭಾಳ ಐತ್ರಿ. ಮಕ್ಕಳ ಸಂತೋಷವೇ ನನ್ನ ಸಂತೋಷ. ಮೊಟ್ಟ ಮೊದಲಿಗೆ ಹೇಳಬೇಕಾದ್ರೆ ಶಾಲೆ ಇದೊಂದು ಜೀವಂತ ದೇವರ ಗುಡಿ. ಇಲ್ಲಿ ಇರುವಂಥ ಮಕ್ಕಳೆಲ್ಲ ನಿಜವಾದ ಜೀವಂತ ದೇವರು. ಆ ಮಕ್ಕಳನ್ನು ಸರಿಯಾಗಿ ನಾವು ವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಹೋಗುವ ಕರ್ತವ್ಯ ಶಿಕ್ಷಕರು. ಇದರ ಸಲುವಾಗಿ ಇದನ್ನೆಲ್ಲ ನಾನು ಮಾಡುವುದು ಮಕ್ಕಳ ಸಲುವಾಗಿ. ಈ ಮಕ್ಕಳ ಸಲುವಾಗಿ ನಾನು ಕೆಲಸ ಮಾಡುವಾಗ ಶಾಲೆಯ ರೊಕ್ಕ ಮತ್ತು ನನ್ನ ಸ್ವತ್ತದ ಹಣ ಇವೆಲ್ಲ ವ್ಯತ್ಯಾಸ ಇಡೋಂಗಿಲ್ಲ. ನಾನು ಶಾಲೆಯದು ಎಷ್ಟು ನಿಧಿ ಬರಲಿ ಅಥವಾ ಕಡಿಮೆ ಬೆಳೆ ಹೆಚ್ಚಾಗಲಿ, ಆದರೆ ನಾನು ರೊಕ್ಕನ ವ್ಯತ್ಯಾಸ ಮಾಡೋದಿಲ್ಲ. ಎಷ್ಟು ಆದರೂ ಕಡಿಮೆ ಬಿದ್ದರೂ ನಾನು ಕಿಸೆಂದು ಹಾಕ್ತೀನಿ. ಹೆಚ್ಚರೇ ಆಗಂಗಿಲ್ಲ, ನಮ್ಮ ಶಾಲೆಗೆ ನಿಧಿ ಹೆಚ್ಚಾಗಂಗಿಲ್ಲ. ಈಗ ಈ ಮಕ್ಕಳಿಗನ್ನು ನಾನು ದಿಲ್ಲಿಗೆ ಒಯ್ದಿದ್ದೀನಿ.
ಫಸ್ಟ್ ಈ ಶಾಲೆಯಿಂದ ಫಸ್ಟ್ ಬೆಂಗಳೂರಿಗೆ ಹೋದಿದ್ದೆ. ಇಲ್ಲಿಂದ ಮುಂಬೈಗೆ ಹೋದೆ, ಮುಂಬೈಲಿಂದ ಬೆಂಗಳೂರು ಬೈ ಪ್ಲೇನ್. ಸೋಲಾಪುರದಿಂದ ಮುಂಬೈವರೆಗೆ ಟ್ರೈನ್, ಅಲ್ಲಿಂದ ಅಲ್ಲಿ ಹೋದೆ. ಬೆಂಗಳೂರಿನಲ್ಲಿ ಡೈರೆಕ್ಟ್ ನಾನು ಏನು ಮಾಡಿದೆ, ಬೆಂಗಳೂರಿಗೆ ಡೈರೆಕ್ಟ್ ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಿ ಮೊಟ್ಟ ಮೊದಲಿಗೆ ಚಾಮುಂಡೇಶ್ವರಿ ದರ್ಶನ ಮೊದಲಿಗೆ. ಅದಾದ ನಂತರ ತೆಳಗೆ ಇಳಿದು ಬಂದ ನಂತರ ಝೂ ಇದೆ, ಮೈಸೂರು ಝೂ. ಅದು ಆದ ನಂತರ ಪ್ಯಾಲೇಸ್ ಇದೆ. ಅದು ಆದ ನಂತರ ನಮ್ಮದು ಗಾರ್ಡನ್, ವಿಶ್ವೇಶ್ವರಯ್ಯ ಗಾರ್ಡನ್ ಅಲ್ಲ ಯಾವ್ದದು, ಆ ಗಾರ್ಡನ್ ವೃಂದಾವನ ಗಾರ್ಡನ್. ಆ ವೃಂದಾವನ ಗಾರ್ಡನ್ ನೋಡಿದ್ವಿ. ಅಲ್ಲಿಂದ ನಾವು ಸರ ಇದಕ್ಕೆ ಬಂದುಬಿಟ್ಟಿವಿ, ಬೆಂಗಳೂರಿಗೆ ಬಂದು ವಿಧಾನಸೌಧ ನೋಡಿವಿ. ವಿಧಾನಸೌಧ ಆದ ನಂತರ ಬೆಂಗಳೂರಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಮತ್ತು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇವೆಲ್ಲ ನೋಡಿವಿ. ನೋಡಿದ ನಂತರ ಮತ್ತೆ ಮರಳಿ ರೈಲ್ವೆಯಿಂದ ಊರಿಗೆ ಬಂದುಬಿಟ್ಟೆ ಸೋಲಾಪುರಕ್ಕೆ. ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳ ಪಾಲಕರು ತುಂಬಾ ಬಡವರಾಗಿರುವ ಕಾರಣ ಮಕ್ಕಳು ವಿಮಾನವೇರಿ ಪ್ರವಾಸ ಮಾಡೋದು ನಿಜಕ್ಕೂ ಕನಸಿನ ಮಾತು ಎಂದೇ ಹೇಳಲಾಗುತ್ತದೆ. ಆದರೆ ಈ ಮಾತನ್ನ ಸುಳ್ಳು ಮಾಡಿ ಶಾಲೆಯ ಬಡ ಮಕ್ಕಳಿಗೆ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಪ್ರವಾಸ ಮಾಡಿಸಿರುವ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಹಾಂತೇಶ್ವರ ಕಟ್ಟಿಮನಿಯವರ ಕಾರ್ಯ ನಿಜಕ್ಕೂ ಮೆಚ್ಚಲೇಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.